ನಮಸ್ಕಾರ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ SSC CHSL ಅಂದರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ 2025 ಇದ್ರ ಬಗ್ಗೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಅಂದರೆ ಕಂಬೈನ್ಡ್ ಹೈಯರ್ ಸೆಕೆಂಡರಿ ಲೆವೆಲ್ ಅಂದರೆ ಸೆಕೆಂಡ್ PU ಪಾಸ್ ಆಗಿರ್ತಾರಲ್ಲ, ಸೊ ಅವರಿಗೆ ಇರುವಂಥ ಒಂದು ಜಾಬ್ ಆಪರ್ಚುನಿಟಿ. ಇದರಲ್ಲಿ ಈ ಒಂದು ವಿಡಿಯೋದಲ್ಲಿ ಏನೇನು ನೋಡ್ತಾ ಹೋಗ್ತೀವಿ ಅಂದರೆ ಪೋಸ್ಟು, ಯಾವ್ಯಾವ ಪೋಸ್ಟ್ ಇದೆ ಅಂತ, ವೇಕೆನ್ಸೀಸು, ಎಲಿಜಿಬಿಲಿಟಿ, ಅಪ್ಲೈ ಡೇಟ್ ಆ್ಯಂಡ್ ಲಾಸ್ಟ್ ಡೇಟು, ಸ್ಯಾಲ್ರಿ, ಎಕ್ಸಾಮ್ ಪ್ಯಾಟ್ರನ್ನು, ಯಾವ ಪ್ಯಾಟ್ರನ್ ಇದೆ, ಸಿಲೆಬಸ್ಸು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನೋಡೋದಾದರೆ ಹುದ್ದೆಗಳ ವಿವರ. ಪೋಸ್ಟ್ ಆ್ಯಂಡ್ ವೇಕೆನ್ಸಿ, ಒಟ್ಟು ಹುದ್ದೆಗಳು 3131 ಹುದ್ದೆಗಳ ಪ್ರಕಾರ ಅಂದರೆ CHSL ಅಂಡರಲ್ಲಿ ಬರುವಂಥ ಹುದ್ದೆಗಳು ಯಾವುದೇನೆಂದರೆ LDC, JSA. LDC ಅಂದರೆ ಲೋವರ್ ಡಿವಿಷನ್ ಕ್ಲರ್ಕು ಆ್ಯಂಡ್ JSA ಅಂದರೆ ಜೂನಿಯರ್ ಸೆಕ್ರೆಟ್ರಿಯಲ್ ಅಸಿಸ್ಟೆಂಟು. PA ಮತ್ತು SA ಬರುತ್ತೆ. PA ಅಂದರೆ ಪೋಸ್ಟಲ್, SA ಅಂದರೆ ಸಾರ್ಟಿಂಗ್ ಅಸಿಸ್ಟೆಂಟು. DEO ಅಂತ ಬರುತ್ತೆ, ಡಾಟಾ ಎಂಟ್ರಿ ಆಪ್ರೇಟರ್. ನೆಕ್ಸ್ಟು DEO ಗ್ರೇಡ್ A ಇಷ್ಟೇನೋ ಇರುತ್ತೆ. ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಬರೋದು ಅರ್ಹತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ. ಏನೇನು ಎಲಿಜಿಬಿಲಿಟಿ ಇರಬೇಕಂದ್ರೆ ಸೆಕೆಂಡ್ PU ಪಾಸ್ ಆಗಿರಬೇಕು, ಎಜುಕೇಷನ್. ನೆಕ್ಸ್ಟ್ ಏಜ್ ಲಿಮಿಟ್ ಬಂದುಬಿಟ್ಟು 18ರಿಂದ 27 ಒಳಗೆ ಇರಬೇಕು. ಇದು ಕ್ಯಾಸ್ಟ್ ಮೇಲೆ ಚೇಂಜ್ ಆಗ್ತಾ ಬರುತ್ತೆ. OBCಗೆ 13 ಇಯರ್ಸ್ ಎಕ್ಸ್ಟ್ರಾ ಇದ್ದರೂ ಓಕೆ, SC STಗೆ 5 ಇಯರ್ಸ್ ಎಕ್ಸ್ಟ್ರಾ ಇದ್ದರೂ ಓಕೆ, PWDಗೆ 10 ಇಯರ್ಸ್, 13 ಇಯರ್ಸ್, 15 ಇಯರ್ಸ್ ಎಕ್ಸ್ಟ್ರಾ ಇದ್ದರೂ ಆಗುತ್ತೆ, ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ನೋಡೋದಂದರೆ ಇಂಪಾರ್ಟೆಂಟ್ ಡೇಟ್ಸು ಏನೇನೆಂದರೆ, ಇದು ನೋಟಿಫಿಕೇಷನ್ ರಿಲೀಸ್ ಆಗಿದೆ, ಎಲ್ರಿಗೂ ಗೊತ್ತಿರುತ್ತೆ. ಅಪ್ಲಿಕೇಶನ್ ಸ್ಟಾರ್ಟ್ ಡೇಟು 23 ಜೂನ್, ಲಾಸ್ಟ್ ಡೇಟ್ ಟು ಅಪ್ಲೈ 18 ಜುಲೈ 2025, 11 PM ಲಾಸ್ಟ್ ಡೇಟು, ಅವಾಗ ಅಪ್ಲೈ ಮಾಡಲೇಬೇಕು. ಫೀಸ್ ಪೇಮೆಂಟ್ ಲಾಸ್ಟ್ ಡೇಟ್ ಬಂದುಬಿಟ್ಟು 19 ಜುಲೈ 2025, 11 PM. ಅಷ್ಟರೊಳಗೆ ಫೀಸ್ನ ನೀವು ಪೇಮೆಂಟ್ ಮಾಡಬೇಕು. ಕರೆಕ್ಷನ್ ವಿಂಡೋ ಅಂದರೆ ನೀವು ಈಗ ಈ ಅಪ್ಲೈ ಮಾಡಿರ್ತಾರಲ್ಲ, ಏನಾದರೂ ರಾಂಗ್ ಆಗಿದ್ದರೆ 23 ಹೇಗೆ 24ಅಲ್ಲಿ ಚೇಂಜ್ ಮಾಡ್ಬೋದು, ರಾಂಗ್ ಆಗಿದ್ದರೆ ಅದನ್ನು ಸರಿ ಮಾಡ್ಬೋದು. ಇದು ಎಕ್ಸಾಮ್ ಡೇಟ್ ಬಂದ್ಬಿಟ್ಟು ಟೈರ್ 1 ಮತ್ತು ಟೈರ್ 2 ಎಕ್ಸಾಮ್ ಇರುತ್ತೆ, 2 ಎಕ್ಸಾಮ್ ಇರುತ್ತಲ್ಲ. ಟೈರ್ 1 ಬಂದುಬಿಟ್ಟು 8ರಿಂದ 18 ಸೆಪ್ಟೆಂಬರ್ ಒಳಗಡೆ ನಡೆಯುತ್ತೆ. ಟೈರ್ 2 ಬಂದುಬಿಟ್ಟು ಫೆಬ್ರವರಿ ಮಾರ್ಚು 2026 ಅಂದರೆ ನೆಕ್ಸ್ಟ್ ಇಯರಲ್ಲಿ ನಡೆಯುತ್ತೆ ಇದು. ನೆಕ್ಸ್ಟ್ ನೋಡೋದಾದರೆ ಅರ್ಜಿ ಶುಲ್ಕ, ಅಪ್ಲಿಕೇಶನ್ ಫೀಸು ಜನರಲ್ ಆ್ಯಂಡ್ OBC ಅಂತ ಇರುತ್ತೆ. OBC ಮತ್ತು ಜನರಲ್ ಯಾವುದು ಎರಡಕ್ಕೂ 100 ರೂಪೀಸ್ ಫೀಸ್ ಇರುತ್ತೆ, 100 ರೂಪಾಯಿ. ನೆಕ್ಸ್ಟು SC ಮತ್ತು ST ಫೀಮೇಲು ನೋ ಫೀಸ್, ಯಾವುದೇ ರೀತಿ ಫೀಸ್ ಇರಲ್ಲ. ಪೇಮೆಂಟ್ ಬಂದುಬಿಟ್ಟು ಆನ್ಲೈನ್ ಓನ್ಲಿ, ಅಂದರೆ UPI ಆಗಿರ್ಬೋದು, ಡೆಬಿಟ್ ಕಾರ್ಡ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ನೆಟ್ ಬ್ಯಾಂಕಿಂಗ್ ಈ ಥರ ಪೇಮೆಂಟ್ನ ಮಾಡಬೇಕಾಗಿರುತ್ತೆ. ಅಂದರೆ ನೀವು ಅಪ್ಲೈ ಮಾಡಬೇಕಾದ್ರೆ ಫೀಸ್ ಪೇಮೆಂಟ್ ಇರುತ್ತಲ್ಲ ಅಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು ವೇತನ, ಸ್ಯಾಲ್ರಿ ಸ್ಟ್ರಕ್ಚರ್ LDC, JSA, PA, SA ಇದೆಲ್ಲ ಪೋಸ್ಟಿಗೆ ಎಷ್ಟು ಸ್ಯಾಲ್ರಿ ಇರುತ್ತೆ ಅಂದರೆ 19,000ದಿಂದ 63,000ವರೆಗೆ ಇರುತ್ತೆ, 1,000ವರೆಗೆ. DEO ಅಂದರೆ ಡಾಟಾ ಎಂಟ್ರಿ ಆಪ್ರೇಟರ್ಗೆ 25,000ದಿಂದ 81,000ವರೆಗೆ. DA ಗ್ರೇಡ್ A ಇದಕ್ಕೆ 29,000ದಿಂದ 92,000ವರೆಗೆ. ಪ್ಯಾಟ್ರನ್ ಆ್ಯಂಡ್ ಸಿಲೆಬಸ್ಸು, ಎಕ್ಸಾಮ್ ಪ್ಯಾಟ್ರನ್ ಮತ್ತು ಸಿಲೆಬಸ್ ನೋಡೋದಾದರೆ ಟೈರ್ 1ನಲ್ಲಿ ಟೈರ್ 1, ಟೈರ್ 2 ಅಂತ ಇರುತ್ತೆ. ಟೈರ್ 1ನಲ್ಲಿ 100 ಕ್ವಶನ್ ಇರುತ್ತೆ, 200 ಮಾರ್ಕ್ಸ್ಗೆ 60 ಮಿನಿಟ್, 1 ಅವರ್ ಟೈಮ್ ಇರುತ್ತೆ. 100 ಕ್ವಶನ್ ಇರುತ್ತೆ, 2 ಮಾರ್ಕ್ಸ್, 1 ಕ್ವಶನಿಗೆ 2 ಮಾರ್ಕ್ಸ್, 200 ಮಾರ್ಕ್ಸ್ ಆಗುತ್ತೆ. ಇದರಲ್ಲಿ ಸೆಕ್ಷನ್ನು ಕ್ವಶನ್ ಮಾರ್ಕ್ಸ್ ನೋಡ್ತಾ ಹೋಗೋದಾದರೆ ಜನರಲ್ ಇಂಟೆಲಿಜೆನ್ಸ್ ಅಂದರೆ ಜನರಲ್ ನಾಲೆಡ್ಜ್ ಥರದ್ದು ಇರುತ್ತೆ. ಇದು 25 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್ಗೆ. ನೆಕ್ಸ್ಟು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಇರುತ್ತೆ. ಇದು ಅಂದರೆ ಮ್ಯಾಥಮೆಟಿಕ್ ರಿಲೇಟೆಡು, ಅಂದರೆ ಆಲ್ಜಿಬ್ರಾ, ಜಾಮಿಟ್ರಿ ಈ ಥರ ಇರ್ತಾರೆ, ಅದ್ರ ರಿಲೇಟೆಡ್ ಕ್ವಶನ್ ಇರುತ್ತೆ. 25 ಕ್ವಶನು, 50 ಮಾರ್ಕ್ಸ್ಗೆ. ನೆಕ್ಸ್ಟ್ ಇಂಗ್ಲೀಷ್ ಲ್ಯಾಂಗ್ವೇಜು 25 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್ಗೆ. ಜನರಲ್ ಅವೇರ್ನೆಸ್ಸು ಇದು 25 ಕ್ವಶನ್ ಇರುತ್ತೆ, 50 ಮಾರ್ಕ್ಸ್ಗೆ. ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಏನಂದರೆ ಗ್ರಾಮರ್ ಇರುತ್ತೆ, ಅಂದರೆ ಆ್ಯನೋನಿಮಿಸು, ಆ್ಯಂಟೋನಿಮಿಸು, ಸಿನೋನಿಮಿಸು. ನೆಕ್ಸ್ಟ್ ಬಂದುಬಿಟ್ಟು ಟೆನ್ಸು, ಆಪೋಸಿಟ್ ವರ್ಸು ಇದೆಲ್ಲ ಇರುತ್ತೆ. ಜನರಲ್ ಅವೇರ್ನೆಸ್ ಅಂದರೆ ಈಗ ಆಗ್ತಿರೋದು ಅಂದರೆ ಈ ಹಿಸ್ಟ್ರಿ ಆಗಿರ್ಬೋದು ಅದೆಲ್ಲ ಇರುತ್ತೆ. ಹಿಸ್ಟ್ರಿ ಮೇಲೆ
ಕ್ವಶನ್ಸ್ ಇರುತ್ತೆ. ನೆಕ್ಸ್ಟು ನೆಗೆಟಿವ್ ಮಾರ್ಕಿಂಗ್ ಅಂದರೆ 0.5 ಫಾರ್ ಈಚ್ ರಾಂಗ್ ಆನ್ಸರ್. ರಾಂಗ್ ಆನ್ಸರ್ಗೆ ಇದು ನೀವು ಮೇಯ್ನ್ ಆಗಿರ್ಬೇಕು, ನೆನ್ಪಿಟ್ಕೋಬೇಕು. ರಾಂಗ್ ಆನ್ಸರ್ಗೆ 0.5 ಫಾರ್ ಈಚ್ ರಾಂಗ್ ಆನ್ಸರ್ಗೆ ಮೈನಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಂದರೆ ಟೈರ್ 2 ಟೈರ್ 1 ನೋಡಾಯಿತು. ಈಗ ಟೈರ್ 2 ಇದರಲ್ಲಿ 2 ಬರುತ್ತೆ, ಸೆಕ್ಷನ್ 1 ಸೆಕ್ಷನ್ 2 ಅಂತ. ಸೆಕ್ಷನ್ 1ಅಲ್ಲಿ CBT, ಸೆಕ್ಷನ್ 2 ಅಲ್ಲಿ ಸ್ಕಿಲ್ ಮತ್ತು ಟೈಪಿಂಗ್ ಇರುತ್ತೆ. ಸೆಕ್ಷನ್ 1 ನೋಡೋದಾದರೆ CBT ಮತ್ತು ಆಬ್ಜೆಕ್ಟಿವ್ ನೋಡೋದಾದರೆ ಮ್ಯಾಥಮೆಟಿಕಲ್ ಎಬಿಲಿಟೀಸ್, ಮ್ಯಾಥಮೆಟಿಕಲ್ ರಿಲೇಟೆಡು ಇರುತ್ತೆ. 30 ಕ್ವಶನ್ಸ್ ಇರುತ್ತೆ, 90 ಮಾರ್ಕ್ಸ್ಗೆ. ನೆಕ್ಸ್ಟು ರೀಸನಿಂಗ್ ಆ್ಯಂಡ್ ಇಂಟೆಲಿಜೆನ್ಸ್, ಇದು 30 ಕ್ವಶನ್ ಇರುತ್ತೆ, 90 ಮಾರ್ಕ್ಸ್ಗೆ. ಇಂಗ್ಲೀಷ್ ಲ್ಯಾಂಗ್ವೇಜ್ ಇದು 40 ಕ್ವಶನ್ ಇರುತ್ತೆ, 120 ಮಾರ್ಕ್ಸ್ಗೆ. ನೆಕ್ಸ್ಟು ಜನರಲ್ ಅವೇರ್ನೆಸ್ಸು 20 ಕ್ವಶನ್ ಇರುತ್ತೆ, 60 ಮಾರ್ಕ್ಸ್ಗೆ. ಕಂಪ್ಯೂಟರ್ ನಾಲೆಡ್ಜ್ ಅಂದರೆ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜು, ಇದು 50 ಕ್ವಶನ್ ಇರುತ್ತೆ, 45 ಮಾರ್ಕ್ಸ್ಗೆ. ಇದಿಷ್ಟು ಸೆಕ್ಷನ್ 1ಅಲ್ಲಿ ಇರುತ್ತೆ. ಮ್ಯಾಥಮೆಟಿಕಲ್ ಅಬಿಲಿಟೀಸ್, ರೀಸನಿಂಗ್ ಆ್ಯಂಡ್ ಇಂಟೆಲಿಜೆನ್ಸ್, ಇಂಗ್ಲೀಷ್ ಲ್ಯಾಂಗ್ವೇಜ್, ಜನರಲ್ ಅವೇರ್ನೆಸ್, ಕಂಪ್ಯೂಟರ್ ನಾಲೆಡ್ಜ್. ಇದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ನ ನಾನು ಟೆಲಿಗ್ರಾಮ್ ಚಾನಲಲ್ಲಿ ಹಾಕ್ತೀನಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಜಾಯಿನ್ ಆಗ್ಬೋದು. ನೆಕ್ಸ್ಟ್ ನೋಡೋದಾದರೆ ಸೆಕ್ಷನ್ 2 ಸ್ಕಿಲ್ ಆ್ಯಂಡ್ ಟೈಪಿಂಗ್ ಟೆಕ್ಸ್ಟ್, LDC ಮತ್ತು JSಗೆ ಹೇಗಿರುತ್ತೆ ಅಂದರೆ ಟೈಪಿಂಗ್ ಟೆಕ್ಸ್ಟ್ ಇರುತ್ತೆ. 10 ಮಿನಿಟ್ ಇಂಗ್ಲೀಷು, 15 ಮಿನಿಟ್ಸ್ ಹಿಂದಿ ಇರುತ್ತೆ. ಹೇಗಂದರೆ ಈಗ ನಿಮ್ಮ ಟೈಪಿಂಗ್ ಆ್ಯಕ್ಯುರಸಿ ಮತ್ತು ಸ್ಪೀಡ್ನ ಟೆಕ್ಸ್ಟ್ ಮಾಡೋಕ್ಕೋಸ್ಕರ ಇದೊಂದು ಇರುತ್ತೆ. ನೆಕ್ಸ್ಟು ಸಿಲೆಬಸ್ ಓವರ್ ವ್ಯೂ ನೋಡೋದಾದರೆ ಯಾವ ಸಿಲೆಬಸ್ ಇದೆ ಅಂದರೆ ರೀಸನಿಂಗ್ ಇರುತ್ತೆ, ಸೀರೀಸ್ ಇರುತ್ತೆ, ಕೋಡಿಂಗ್ ಆ್ಯಂಡ್ ಡಿಕೋಡಿಂಗ್ ಇರುತ್ತೆ, ಪಜಲ್ಸ್ ಇದು ನಾರ್ಮಲ್ ಆಗಿ ಇರುತ್ತೆ. ನೆಕ್ಸ್ಟು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಏನಿರುತ್ತೆ ಅಂದರೆ ಅರ್ಥಮೆಟಿಕ್, ಆಲ್ಜಿಬ್ರಾ, ಜಾಮೆಟ್ರಿ, ಡಾಟಾ ಇಂಟರ್ಪ್ರಿಟೇಷನ್ ಇಷ್ಟೇನೋ ಇರುತ್ತೆ. ಅಂದರೆ ಅರ್ಥಮೆಟಿಕಲ್ ಆಗಿ ಗೊತ್ತಿರುತ್ತಲ್ಲ. ಆಲ್ಜಿಬ್ರಾ ಅಂದರೆ ಮ್ಯಾಟ್ರಿಕ್ಸ್ ಆ ಥರದ್ದೆಲ್ಲ ಬರುತ್ತೆ. ಜಾಮೆಟ್ರಿ ಅಂದರೆ ಗೊತ್ತಿರುತ್ತಲ್ಲ, ಆ ಥರದ್ದೆಲ್ಲ ಇರುತ್ತೆ. ಇದನ್ನೆಲ್ಲ ನಾನು ಇದಕ್ಕೆ ಸಂಬಂಧಪಟ್ಟಿದ್ದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರೆಲ್ಲ ನಾನು ಟೆಲಿಗ್ರಾಮ್ ಚಾನಲ್ ಹಾಕ್ತಾ ಇರ್ತೀನಿ. ಅಲ್ಲಿಗೆ ಜಾಯ್ನ್ ಆಗ್ಬೋದು. ಇಲ್ಲಾಂದರೆ ನಾನು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಹೇಗೆ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡೋದು ಅನ್ನೋದಕ್ಕೋಸ್ಕರ. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಇಂಗ್ಲೀಷ್ ಬಂದುಬಿಟ್ಟು ಗ್ರಾಮರು, ವೆಕ್ಯಾಬುಲರಿ ಮತ್ತು ರೈಟಿಂಗ್ ಸ್ಕಿಲ್ಲು, ಅಪೋಸಿಟ್ ಟು ವರ್ಡ್ಸು ಆ್ಯಂಡ್ ಬೇಸಿಕ್ ಗ್ರಾಮರು, ಟೆನ್ಸು ಎಲ್ಲ ಇರುತ್ತೆ. ಲೆಟರ್ ರೈಟಿಂಗ್ ಅದೆಲ್ಲ ಇರುತ್ತೆ. ನೆಕ್ಸ್ಟು ಜನರಲ್ ಅವೇರ್ನೆಸ್ ಅಂದರೆ ಕರೆಂಟ್ ಅಫಿಯರ್ಸ್ ಏನೇನು ಆಗ್ತಾಯಿದೆ ಕರೆಂಟ್ ಆಗಿ. ನೆಕ್ಸ್ಟು ಸ್ಟ್ಯಾಟಿಕ್ GK ಅಂದರೆ ಜನರಲ್ ನಾಲೆಡ್ಜು, ಇಂಡಿಯನ್ ಪೊಲಿಟಿಕ್ಸ್, ಎಕನಾಮಿಕ್ ಮತ್ತು ಸೈನ್ಸು ಅಂದರೆ ಹಿಸ್ಟ್ರಿ ಎಲ್ಲ ಇರುತ್ತಲ್ಲ. ಅದ್ರ ಬೇಸ್ ಮೇಲೆ ಇರುತ್ತೆ ಕ್ವಶನ್ಸು. ನೆಕ್ಸ್ಟ್ ನೋಡೋದಾದರೆ ಕಂಪ್ಯೂಟರ್ ನಾಲೆಡ್ಜು, ಬೇಸಿಕ್ MS ಆಫೀಸ್ ಆ್ಯಂಡ್ ಇಂಟರ್ನೆಟ್ ನೆಟ್ವರ್ಕಿಂಗ್. MS ಆಫೀಸಲ್ಲಿ ಬರುವಂಥ MS ವರ್ಡ್ ಆಗಿರ್ಬೋದು, MS ಎಕ್ಸೆಲ್ಲು, ಪವರ್ ಪಾಯಿಂಟು ಎಲ್ಲದೂ ಇರುತ್ತೆ. ಈ ಬೇಸಿಕ್ಕಾಗಿ ಪವರ್ ಪಾಯಿಂಟ್ ಏನಕ್ಕೆ ಯೂಸ್ ಮಾಡೋದು, MS ವರ್ಡು ಆ ಥರ ಇರುತ್ತೆ. ನೆಕ್ಸ್ಟು ಡಿಸ್ಕ್ರಿಪ್ಟಿವ್, ಎಸ್ಸೆ, ಲೆಟರು, ಅಪ್ಲಿಕೇಶನ್ ರೈಟಿಂಗ್ ಸ್ಕಿಲ್ಲು ಇಷ್ಟೇನೋ ಇರುತ್ತೆ. ಸ್ಕಿಲ್ ಟೆಸ್ಟು ಟೈಪಿಂಗ್ ಮತ್ತು ಡಾಟಾ ಎಂಟ್ರಿ, ಆಕ್ಯುರಸಿ ಮತ್ತು ಸ್ಪೀಡು ಇರುತ್ತೆ. ವಿಸಿಟ್ ssc.gov.in ಅಂತ ವೆಬ್ಸೈಟ್ ಇದೆಯಲ್ಲ, ಈ ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿಬಿಟ್ಟು ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಫಸ್ಟು ನೀವು ವೆಬ್ಸೈಟ್ಗೆ ಲಾಗಿನ್ ಆಗಿ ಅಕೌಂಟ್ನ ಕ್ರಿಯೇಟ್ ಮಾಡಿ 1 ಟೈಮ್ ರಿಜಿಸ್ಟ್ರೇಷನ್ನ ಮಾಡಿಬಿಟ್ಟು ಅಲ್ಲಿ ಫೀಸ್ ಪೇಮೆಂಟ್ನ ನಿಮ್ಮೆಲ್ಲ ಡೀಟೇಲ್ಸ್ನ ಫಿಲ್ ಮಾಡಿ ಫೀಸ್ ಪೇಮೆಂಟ್ನ ಮಾಡಬೇಕು. ನೀವು ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಗೆ ಮಾಡೋದಂತ ಫುಲ್ ಇನ್ ಡೀಟೇಲಾಗಿ ಹೇಳ್ತೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.